ರಿಲಯನ್ಸ್ ಗ್ರೂಪ್ನ ಚೇರ್ಮನ್ ಮುಕೇಶ್ ಅಂಬಾನಿ ತಮ್ಮ ಶಿಸ್ತಿನ ಜೀವನ ಶೈಲಿಯಿಂದಲೇ ಗುರುತಿಸಿಕೊಂಡವರು. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಟ್ಟು ಅವರು ತಮ್ಮ ಆಹಾರ ಹಾಗೂ ಜೀವನ ಶೈಲಿಯನ್ನು ನಡೆಸುತ್ತಾರಂತೆ. ಭಾರತದ ಹೈ ಪ್ರೊಫೈಲ್ ಬದುಕನ್ನ ಬದುಕುತ್ತಿರುವ ವಿಶ್ವದ ಶ್ರೀಮಂತರಲ್ಲಿ ಒಬ್ಬರಾಗಿರುವ ಮುಕೇಶ್ ಅಂಬಾನಿಯವರು ಆಹಾರ ಕ್ರಮವನ್ನ ಹೆಚ್ಚಾಗಿ ಗಮನಿಸುವುದು ಅವರ ಧರ್ಮಪತ್ನಿ ನೀತಾ ಅಂಬಾನಿಯವರು. ಅವರು ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಮುಕೇಶ್ ಅಂಬಾನಿಯವರ ಆಹಾರ ಶೈಲಿ ಹೇಗಿದೆ ಎಂಬುದನ್ನು ರಿವೀಲ್ ಮಾಡಿದರು. ಕಡಿಮೆ ಕ್ಯಾಲರೀಸ್ ಇರುವ ಹಾಗೂ ಹೆಚ್ಚು ನ್ಯೂಟ್ರಿಷನ್ ಇರುವ ಆಹಾರವನ್ನೇ ಮುಕೇಶ್ ಅಂಬಾನಿ ಸೇವಿಸುತ್ತಾರಂತೆ. ಇನ್ನು ಮುಕೇಶ್ ಅಂಬಾನಿಯು ಕೂಡ ಅತಿಯಾದ ಹೊಟ್ಟೆಗೆ ಭಾರ ಎನಿಸುವ ಊಟವನ್ನ ಅಷ್ಟಾಗಿ ಇಷ್ಟಪಡುವುದಿಲ್ವಂತೆ. ಅವರು ಹೆಚ್ಚು ಸೇವಿಸುವುದು ಸಸ್ಯಾಹಾರವನ್ನೇ ಎಂದು ನೀತಾ ಅಂಬಾನಿ ಹೇಳಿದ್ದಾರೆ. ಆಹಾರ ಕ್ರಮದಾಚೆ ಜೀವನ ಶೈಲಿ ವಿಚಾರಕ್ಕೆ ಬಂದಾಗ ಮುಕೇಶ್ ಅಂಬಾನಿ ಫಿಸಿಕಲ್ ಫಿಟ್ನೆಸ್ಗಾಗಿ ನಿತ್ಯ ಲಘು ವ್ಯಾಯಾಮ ಮಾಡ್ತಾರಂತೆ. ಮುಕೇಶ್ ಅಂಬಾನಿ ಅವರ ದಿನ ಬೆಳಗ್ಗೆ 5:30ರಿಂದ ಶುರುವಾಗುತ್ತದೆ. ಧ್ಯಾನ ಹಾಗೂ ಒಂದಿಷ್ಟು ಯೋಗ ಮಾಡುವ ಮುಕೇಶ್ ಅಂಬಾನಿ ಯೋಗದ ನಂತರ ಧ್ಯಾನ ಮಾಡುವ ಮುಕೇಶ್ ಅಂಬಾನಿ ಬಳಿಕ ಶರ್ಟ್ ವಾಕ್ಗೆ ಹೋಗ್ತಾರೆ. ಇದೇ ವೇಳೆ ಸೂರ್ಯ ನಮಸ್ಕಾರವನ್ನ ಮಾಡ್ತಾರೆ. ಬೆಳಗಿನ ಮಿತ ಉಪಹಾರದಲ್ಲಿ ದಕ್ಷಿಣ ಭಾರತ ಶೈಲಿಯ ಇಡ್ಲಿ ಸಾಂಬಾರ್ ಹಾಗೂ ಒಂದಿಷ್ಟು ಫ್ರೆಶ್ ಜ್ಯೂಸ್ ಸೇವಿಸುತ್ತಾರೆ. ಇಡ್ಲಿ ಹೆಚ್ಚು ನ್ಯೂಟ್ರಿಷನ್ ಹೊಂದಿರುವ ಸರಳವಾಗಿ ಜೀರ್ಣವಾಗುವ ಆಹಾರವಾದ್ದರಿಂದ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಆಲ್ಕೋಹಾಲ್ ಹಾಗೂ ಜಂಕ್ ಫುಡ್ಗಳಿಂದ ಮುಕೇಶ್ ಅಂಬಾನಿ ತುಂಬಾ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ವಾರದಲ್ಲಿ ಒಂದು ದಿನ ಮಾತ್ರ ಮನೆಯಾಚೆ ಊಟ ಮಾಡುವ ಅಂಬಾನಿ ಹೆಚ್ಚಾಗಿ ಇವರು ಸರಳವಾದ ಹಾಗೂ ಮನೆಯಲ್ಲಿ ತಯಾರಿಸಿದ ಅಡುಗೆಯನ್ನ ಊಟ ಮಾಡ್ತಾರೆ ಎಂದು ನೀತಾ ಅಂಬಾನಿ ಹೇಳಿದ್ದಾರೆ. ಈಗಾಗಲೇ ಹೇಳಿದಂತೆ ಮುಕೇಶ್ ಅಂಬಾನಿ ಪಕ್ಕಾ ಸಸ್ಯಾಹಾರಿ. ನೀತಾ ಅಂಬಾನಿಯವರು ಹೇಳುವ ಪ್ರಕಾರ ಊಟದಲ್ಲಿ ಹೆಚ್ಚಾಗಿ ದಾಲ್ ರೈಸ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರಂತೆ. ಜೊತೆಗೆ ಒಂದಿಷ್ಟು ತರಕಾರಿ ಹಾಗೂ ಸೂಪ್ ತೆಗೆದುಕೊಳ್ಳುವ ಅಂಬಾನಿ ಅತಿಯಾದ ಖಾರದ ಆಹಾರದಿಂದ ದೂರವಿರ್ತಾರೆ. ಅವರಿಗೆ ಅತ್ಯಂತ ಪ್ರಿಯಕರವಾದ ಸ್ನ್ಯಾಕ್ಸ್ ಅಂದ್ರೆ ಅದು ಗುಜರಾತಿಯ ಪಂಕಿ. ಬೆಣ್ಣೆ ಹಾಗೂ ಅಕ್ಕಿ ಹಿಟ್ಟಿನಿಂದ ಮಾಡಿರುವ ಈ ಸ್ನ್ಯಾಕ್ಸ್ ಅಂದ್ರೆ ಮುಕೇಶ್ ಅಂಬಾನಿಗೆ ಬಲು ಪ್ರಿಯ ಅಂತೆ. ಹೆಚ್ಚು ಜೀವಸತ್ವಗಳು ಹಾಗೂ ಪೋಷಕಾಂಶಗಳು ಇರುವ ಆಹಾರವನ್ನ ಮುಕೇಶ್ ಅಂಬಾನಿ ಸೇವಿಸುತ್ತಾರೆ ಎಂದು ನೀತಾ ಅಂಬಾನಿ ಹೇಳಿದ್ದಾರೆ.